ಒಂಬತ್ತನೇ ಪಾಯಿಂಟ್ ಅಗೆಯೋ ಕಾರ್ಯ ಹೇಗಾಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ಪೃಥ್ವಿ ಹಾಗೂ ವಿವರಿಸ್ತಾ ಇದ್ರು. ಈಗ ಹಿಟಾಚಿಯನ್ನ ಬಳಸಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ, ಅಥವಾ ಒಂದು ಸಣ್ಣ ಮಾದರಿಯ ಪೋಕ್ಲೈನ್ ಅನ್ನ ಬಳಸಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ 4 ಅಡಿ ಅಗದಿದ್ದಾರೆ ಕಾರ್ಮಿಕರು. ಗುದ್ದಲಿ ಹಾಗೆ ಪಿಕಾಸಿಯಿಂದ 4 ಅಡಿ ಅಗದಿದ್ದಾರೆ. 4 ಅಡಿ ತೆಗೆದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಪತ್ತೆ ಆಗಿಲ್ಲ. ಹೀಗಾಗಿ ಮತ್ತಷ್ಟು ಆಳಕ್ಕೆ ಹೋಗೋದಕ್ಕೆ ಹಿಟಾಚಿಯನ್ನ ಬಳಸ್ತಾ ಇದೆ SIT ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಷಯ ಏನು ಅಂತ ಅಂದ್ರೆ, ಈಗ ಒಂದು ಸಹಜವಾದ ಕುತೂಹಲ ಏನು ಅಂತಾರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಈ ರೀತಿಯಂತ ಮೃತದೇಹಗಳನ್ನ ಹುಗಿಯೋದಕ್ಕೆ ಹೋದಂತ ಸಂದರ್ಭದಲ್ಲಿ, ಬಹಳ ಶಾಸ್ತ್ರೋಕ್ತವಾಗಿ ಹುಗಿಯೋಕ್ ಹೋದಂತ ಸಂದರ್ಭದಲ್ಲಿ, ಹೌದು 5-6 ಅಡಿ ಅಗಲ, 5-6 ಅಡಿ ಉದ್ದ, ಅದೇನು 3 ಅಡಿ ಅಗಲ, ಈ ತರದಂತ ತೆಗೆಯೋದನ್ನ ನೋಡ್ತಾ ಇರ್ತೀವಿ. ಬಟ್ ಹೀಗೆ ಬಹಳ ಗಾಬರಿಯಾಗಿ ಸಿಕ್ಕಂತ ಮೃತದೇಹಗಳನ್ನ ಅಗಿಯೋಕ್ ಹೋದಂತ ವ್ಯಕ್ತಿ 6 ಅಡಿ ಹೂತಿರ್ತಾನ ಅಥವಾ 7 ಅಡಿ ಹೂತಿರ್ತಾನ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಹಿಟಾಚ್ಗಳನ್ನ ಬಳಸಿ ಹೆಚ್ಚಿನ ಆಳಕ್ಕೆ ಹೋಗೋದಕ್ಕೆ ಈಗ SIT ಮುಂದಾಗಿದೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿ CS ಶಾಲಿನಿ ಅವರನ್ನ ಭೇಟಿಯಾಗಿದ್ದಾರೆ. ಶಾಲಿನಿ ರಜನೀಶ್ ಅವರನ್ನ ವಿಧಾನಸೌಧದಲ್ಲಿ ಅವರ ಕಚೇರಿಯಲ್ಲೇ ಸುಮಾರು ಅರ್ಧ ಗಂಟೆ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ತನಿಖಾ ಬೆಳವಣಿಗೆ ಬಗ್ಗೆ CSಗೆ ವಿವರಣೆಯನ್ನ ಕೊಟ್ಟಿರುವಂತ ಸಾಧ್ಯತೆ ಇದೆ. ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೂಡ ಭೇಟಿಯಾಗಿದ್ರು ಪ್ರಣವ್ ಮೊಹಂತಿ. ಇದೆಲ್ಲದರ ಜೊತೆಗೆ ಅವರಿಗೆ ಕೇಂದ್ರದ ಸೇವೆಗಾಗಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ವಿಚಾರ ನಾವು ಗಮನಿಸಬೇಕು. ಹೀಗಾಗಿ ಆ ಬಗ್ಗೆನೂ ಕೂಡ ಇವತ್ತು ಬಹುಶಃ ಚರ್ಚೆ ಆಗಿರ್ಬೋದಾ ಅಂತ ಚಾನ್ಸಸ್ ಇದೆ. ಆದರೆ ಅದನ್ನ ಮೀರಿ ತನಿಖೆ ಹೇಗೆ ನಡೀತಾ ಇದೆ, ಏನು ಎತ್ತ, ಇದರ ಒಂದು ಅಪ್ಡೇಟ್ ಅನ್ನ ಕೊಡಬೇಕಿದೆ. ಹಾಗಾಗಿ CS ಅವರಿಗೆ ಜೊತೆಗೆ ಗೃಹ ಸಚಿವರನ್ನ ಇವ್ರ ಮೇಲಿನ ಮೇಲೆ ಭೇಟಿ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ.